ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ವಾರದ ಜಾತ್ರೆ ಮಂಟಪದಲ್ಲಿ ದೇವಿಯ ಪ್ರತಿಷ್ಠೆಯಿಂದ ದೇವಿಯ ದರ್ಶನ, ವಿವಿಧ ಸೇವೆಗಳು ಹಾಗೂ ದೇವಿಯ ಕಣ್ಣೀರಿನ ವಿದಾಯ ಹಾಗೂ ಅಂದರೆ ವಿಸರ್ಜನೆ ಹಾಗೂ ಯುಗಾದಿಯಲ್ಲಿನ ಪುನರ್ ಪ್ರತಿಷ್ಠೆಯವರೆಗೆ ಏನೇನು ನಡೀತು ಅನ್ನೋದನ್ನು 5 ನಿಮಿಷದ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ವಿಡಿಯೋ ಇಷ್ಟ ಅಥವಾ ನಿಮಗೆ ಮಾಹಿತಿ ಬೇಕು ಅಂದರೆ ವಿಡಿಯೋನ ಕೊನೆಯವರೆಗೂ ನೋಡಿರಿ. ಜಾತ್ರೆ ಮೊದಲನೇ ದಿನ ಅಂದರೆ 17/2/2020 ಮಂಗಳವಾರ ರಾತ್ರಿ 10:30 ನಂತರ ಶ್ರೀದೇವಿಯ ಪ್ರಾಣ ಪ್ರತಿಷ್ಠೆ ಆಯಿತು. ಅದೇ ರೀತಿ ವಿವಾಹ ಮಹೋತ್ಸವ ನೆರವೇರಿತು. ಅದೆಲ್ಲ ನನ್ನ ಹಳೆ ವಿಡಿಯೋದಲ್ಲಿ ನಾನು ಹಾಕಿದ್ದೀನಿ, ನೀವು ನೋಡಿರ್ಬೋದು. ಅದಾದ ನಂತರ ಬೆಳಗಿನ ಜಾವ 2:47ರಿಂದ 2:52 ಸುಮಾರಿಗೆ ಅಮ್ಮನನ್ನು ಈ ರೀತಿ ನೂತನ ರಥದಲ್ಲಿ ಕೂರಿಸಲಾಯಿತು. ಇಲ್ಲಿ ನೋಡ್ಬೋದು ಜನಸಮೂಹವೇ ಹರಿದು ಬಂದಿತ್ತು. ಇಡೀ ಕೊಂಡ್ಲಿ ಊರಿರ್ಬೋದು, 11 ಊರಿನ ಗ್ರಾಮಸ್ಥರು, ನೆಂಟರು ಎಲ್ಲರೂ ಕೂಡ ಈ ರಥೋತ್ಸವದಲ್ಲಿ ಭಾಗಿಯಾಗಿರೋದನ್ನು ನಾವು ಆಲ್ರೆಡಿ ನೋಡಿದ್ದೀವಿ. ಈ ವಿಡಿಯೋದಲ್ಲೂ ಕೂಡ ಗೊತ್ತಾಗುತ್ತೆ ಎಷ್ಟು ಜನಸಮೂಹ ಇತ್ತು. ತಾಯಿಯ ಆಶೀರ್ವಾದಕ್ಕೋಸ್ಕರ ಎಲ್ಲರೂ ಕೂಡ ಇಲ್ಲಿ ನೆರೆದಿದ್ರು ಅಂತ. ಈ ರಥೋತ್ಸವ ಬೆಳಗಿನ ಜಾವ 3 ಗಂಟೆಯಿಂದ ಶುರುವಾಗಿದ್ದು ಬೆಳಿಗ್ಗೆ ಬುಧವಾರ ಬೆಳಿಗ್ಗೆ 8:30ವರೆಗೂ ಕೂಡ ನಡೆಯಿತು. ಇಲ್ಲಿ ನಾವು ನೋಡ್ಬೋದು ಎಲ್ಲ ಎಬ್ಬನಿ ಇರ್ಬೋದು, ಅಂದರೆ ಇದು ಸುಮಾರು 3:30-4 ಗಂಟೆಯ ಹೊತ್ತಿಗೆ ಇದು ಕೊಂಡ್ಲಿಯಿಂದ ನಾವು ಈ ರಥೋತ್ಸವವನ್ನು ಇನ್ನೂ ಕೂಡ ರಥೋತ್ಸವ ನಡೀತಾ ಇತ್ತು. ಅಲ್ಲಿಂದ ಬೆಳಗಿನ ಜಾವ 4:30-5 ಗಂಟೆ ಸುಮಾರಿಗೆ ಅಲ್ಲಿಂದ ಸ್ಟಾರ್ಟ್ ಆಗಿರೋದು. ಬೆಳಿಗ್ಗೆ 8 ಗಂಟೆಗೆ ತಾಯಿಯ ಮಹಾಮಂಟಪಕ್ಕೆ ತಾಯಿಯನ್ನು ಕರೆತರಲಾಯಿತು. ಅಂತಂದರೆ ಇಲ್ಲಿ ಪೂಜಾರಿಗಳಿಂದ ವಿವಿಧ ಮಂತ್ರೋಚ್ಚಾರಣೆಯಿಂದ ಬೆಳಿಗ್ಗೆ 8 ಗಂಟೆಗೆ ತಾಯಿಯನ್ನು ಮಂಟಪದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಲಾಗತ್ತೆ. ಇಲ್ಲಿಂದ ಇದಾದಮೇಲೆ ಎಲ್ಲ ಭಕ್ತಾದಿಗಳಿಗೆ ವಿವಿಧ ಸೇವೆಗಳನ್ನ ಸಲ್ಲಿಸುವವರಿಗೆ ಸೇವೆಗಳು ಆರಂಭ ಆಗ್ತವೆ. ಇದು ನಮ್ಮ ಜಾತ್ರೆಯ ಮಹಾಮಂಟಪ. ಇಲ್ಲಿ ಎಲ್ಲ ರೀತಿಯ ಹಣ್ಣು ಕಾಯಿಗಳಿರ್ಬೋದು ಅಥವಾ ತಾಯಿಗೆ ಕೊಡೋಕ್ಕೆ ವಿವಿಧ ಸೇವೆಗಳು ಇದೆಲ್ಲದನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಎಲ್ಲದೂ ಕೂಡ ಇಲ್ಲಿ ಸಿಗ್ತಾ ಇತ್ತು. ಎಲ್ಲ ಭಕ್ತಾದಿಗಳು ಕೂಡ ಪೂಜೆಗೆ ಬಂದು ಅಥವಾ ತಮಗನ್ನಿಸಿದ ವಿವಿಧ ಸೇವೆಗಳನ್ನ ದೇವರಿಗೆ ಒಪ್ಪಿಸಿ ದೇವಿಯ ಆಶೀರ್ವಾದಕ್ಕೆ ಪಾತ್ರರಾಗಿರೋದನ್ನು ನಾವಿಲ್ಲಿ ನೋಡ್ಬೋದು. ಇದು ತಾಯಿಯ ಮಹಾಮಂಟಪ ತುಂಬ ಸುಂದರವಾಗಿ ಅಲಂಕೃತಗೊಂಡಿತ್ತು. ಇಲ್ಲಿ ಅಸಾಧೆಯವರು ತಮ್ಮದೇ ಆದ ಕಾರ್ಯದಲ್ಲಿ ತೊಡಗಿಕೊಂಡಿದ್ದರು. ಅವ್ರು ಏನೇನು ಮಾಡಿದರು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ತಾಯಿಗೆ ಮಡಿಲಕ್ಕಿಯನ್ನು ಕೊಡೋರು ಎಲ್ಲರೂ ಕೂಡ ಅವರವರ ಏನು ಮನಸ್ಸಿಗೆ ಖುಷಿ ಕೊಡುತ್ತೋ ಆ ರೀತಿ ಸೇವೆಗಳನ್ನ ತಾಯಿಗೆ ಒಪ್ಪಿಸೋದು 7 ದಿನಗಳ ಕಾಲ ನಡೆಯಿತು. ಇದೇ ರೀತಿ ಕುಂಕುಮಾರ್ಚನೆ ಇರ್ಬೋದು, ಮಹಾಮಂಗಳಾರತಿ ಇರ್ಬೋದು, ಈ ರೀತಿ ಅನೇಕ ಸೇವೆಗಳು ನಡೀತು. ಎಲ್ಲರಿಗೂ ಕೂಡ ವಿಶೇಷ ಸೇವೆಗಳಿಗೆ ಅವಕಾಶವನ್ನು ಕೊಡಲಾಗಿತ್ತು. ಇದೆಲ್ಲ ಅಲ್ಲಿ ಅಸಾಧೆಯವರು ಮಾಡಿರುವಂತಹ ರಂಗೋಲಿ. ಇದಕ್ಕೇನು ಹೇಳ್ತಾರೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಇಲ್ಲಿ ಪ್ರತಿದಿನ ಕೂಡ ಇದೇ ರೀತಿ ನಡೀತಾ ಎಲ್ಲ ಭಕ್ತರು ಬೇರೆ ಬೇರೆ ಊರಿಂದ ಬಂದವರು ಇರ್ಬೋದು ಅಥವಾ ಎಲ್ಲ ಭಕ್ತರು ವಿವಿಧ ರೀತಿಯ ಸೇವೆಗಳನ್ನ ತಾಯಿಗೆ ಒಪ್ಪಿಸಿದರು. ಇಲ್ಲೂ ಕೂಡ ಎಲ್ಲರೂ ಕೂಡ ಸೇವೆಗಳನ್ನ ಮಾಡೋದಕ್ಕೆ, ಚೀಟಿಗಳನ್ನ ಬರೆಯೋದಕ್ಕೆ ದಿನದಿಂದ ದಿನಕ್ಕೆ ಬೇರೆ ಬೇರೆಯವರನ್ನು ಇಲ್ಲಿ ನೇಮಿಸಲಾಗಿತ್ತು. ಅಥವಾ ಯಾರಿಗೆ ಈ ಸೇವೆ ಮಾಡೋಕ್ಕೆ ಇಷ್ಟ ಇದೆ ಅವರು ಕೂಡ ಇಲ್ಲಿ ಭಾಗಿಯಾಗುವಂಥ ಅವಕಾಶವನ್ನು ಕೊಡಲಾಗಿತ್ತು. ವಿವಿಧ ಅಲಂಕಾರ ಸೇವೆ ಇರ್ಬೋದು, ಕುಂಕುಮಾರ್ಚನೆ ಇರ್ಬೋದು, ಮಂಗಳಾರತಿ ಇರ್ಬೋದು, ಅವರಿಗೆ ಏನು ಇಷ್ಟ ಆಗುತ್ತೋ ಅದೆಲ್ಲ ಸೇವೆಗೆ ಅವಕಾಶವನ್ನು ಕೊಟ್ಟಿತ್ತು. ಎಲ್ಲ ಪೂಜಾರಿಗಳಿರ್ಬೋದು, ಅರ್ಚಕರಿರ್ಬೋದು, ಎಲ್ಲರೂ ಕೂಡ ತುಂಬ ಖುಷಿಯಿಂದ ಭಕ್ತರ ಸೇವೆಯನ್ನು ತಾಯಿಗೆ ಒಪ್ಪಿಸ್ತಾ ಇದ್ದರು. ನಾವಿಲ್ಲಿ ನೋಡ್ಬೋದು. ಈ ರೀತಿ ಇದು 7 ದಿನಗಳ ಕಾಲ ನಡೀತು. ಮಹಾಮಂಗಳಾರತಿ ಇರ್ಬೋದು, ಎಲ್ಲದೂ ಕೂಡ ಕುಂಕುಮಾರ್ಚನೆ ಇರ್ಬೋದು ಅಥವಾ ವಿವಿಧ ರೀತಿಯ ಹೂವುಗಳ ಅಲಂಕಾರ ಅಥವಾ ಏನು ಹರಕೆಗಳನ್ನ ಕಟ್ಟಿಕೊಂಡಿದ್ರು ಅದೆಲ್ಲ ಹರಕೆಗಳನ್ನ ತೀರಿಸುವಂತಹ ಇದು ಇಲ್ಲಿ ನಡೀತಾ ಇತ್ತು, ನಾವು ನೋಡ್ಬೋದು. ಅಥವಾ ಅನ್ನದಾನ ಕೂಡ ಇತ್ತು. ಅನ್ನದಾನಕ್ಕೋಸ್ಕರ ಜನರು ದವಸ ಧಾನ್ಯಗಳನ್ನ, ತರಕಾರಿಗಳನ್ನ ಕೊಟ್ಟಿರೋದು ನಾವಿಲ್ಲಿ ನೋಡ್ಬೋದು. ಅದೇ ರೀತಿ ತುಲಾಭಾರಗಳನ್ನ ಮಾಡಿಸುವರು ತುಲಾಭಾರ ಸೇವೆಗಳನ್ನು ಕೂಡ ಮಾಡಿಸಿರೋದು ನಾವಿಲ್ಲಿ ನೋಡ್ಬೋದು. ಈ ರೀತಿ ಇದು 18/2/2017 ಶುರುವಾದಂತಹ ಸೇವೆ 24/2/2026 ರಾತ್ರಿ 10 ಗಂಟೆಯವರೆಗೂ ಕೂಡ ಇದೇ ರೀತಿ ನಡೀತು. ಜನಸಾಗರ ಕೂಡ ಹರಿದು ಬಂದಿತ್ತು. ಜಾತ್ರೆ ಅಂತೂ ತುಂಬ ಸುಂದರವಾಗಿ ಆಗಿತ್ತು. ಅದೇ ರೀತಿ ಅಂದರೆ 24/2/2026 ಸೋಮವಾರ ತಾಯಿಯ ವಿಸರ್ಜನೆಯ ದಿನ. ಆ ವಿಸರ್ಜನೆ ದಿನದಂದು ಮಧ್ಯಾಹ್ನ 3ಕ್ಕೆ 11 ಗ್ರಾಮಗಳ ಎಲ್ಲ ಜನರು ಇಲ್ಲಿ ಸೇರಿರೋದನ್ನು ನೋಡ್ಬೋದು. ಅವರೆಲ್ಲರಿಗೂ ಕೂಡ ಹುರಿಸಲನ್ನು ಕೊಡಲಾಗಿತ್ತು. ಅವತ್ತಿನ ದಿನ ತುಂಬ ಮಳೆ ಕೂಡ ಬಂದಿತ್ತು. ಅಂದರೆ ತಾಯಿ
ತಾಯಿಯ ವಿಸರ್ಜನೆಯ ದಿನ ಅಂದರೆ ಕೊನೆಯ ದಿನ ಭಕ್ತರ ಕಣ್ಣೀರು ತುಂಬಿದ ವಿದಾಯದೊಂದಿಗೆ ದೇವಿಯನ್ನು ಇಲ್ಲಿ ಕಳಿಸುವಂಥದ್ದು ನಿಜವಾಗ್ಲೂ ತುಂಬ ದುಃಖದ ಸಂಗತಿ ಆಗಿತ್ತು. ಎಲ್ಲ ಸಂತೋಷಕ್ಕೂ ಒಂದು ಅಂತ್ಯವಿದೆ. ಉದಯಿಸಿದ ಸೂರ್ಯ ಹೇಗೆ ಮುಳುಗ್ತಾನೋ ಅದೇ ರೀತಿ ಖುಷಿಯಿಂದ ಶುರುವಾದ ಜಾತ್ರೆ ಅಂತ್ಯವಾಗುವಂಥ ದಿನ ಹತ್ತಿರ ಬಂದಿತ್ತು. ಡಿ ಜೆಗಳ ಮೂಲಕ, ಡೋಲುಗಳ ಮೂಲಕ ಮೆರವಣಿಗೆಯನ್ನು ಭರ್ಜರಿಯಾಗಿ ರೆಡಿ ಮಾಡಲಾಗಿತ್ತು. ಎಲ್ಲರೂ ಕೂಡ ಉತ್ಸುಕರಾಗಿ, ಇದು ಬೆಳಗಿನ ಜಾವ 3 ಗಂಟೆಯ ನಂತರ ಶುರುವಾದರೂ ಕೂಡ ಎಲ್ಲ ಜನರು ಕೂಡ ಇಲ್ಲಿ ಪಾಲ್ಗೊಂಡಿರೋದನ್ನು ನಾವು ನೋಡ್ಬೋದು. ಎಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಂಡಿದ್ದರು. ವಿವಿಧ ರೀತಿಯ ಡಿ ಜೆಗಳಿರ್ಬೋದು, ಸಂಭ್ರಮದಿಂದ. ಆದರೂ ಕೂಡ ಈ ರೀತಿ ಮೆರವಣಿಗೆಯಲ್ಲಿ ಸಂಭ್ರಮ ಪಟ್ಟರೂ ಕೂಡ ತಾಯಿಯನ್ನು ಈ ವನಕ್ಕೆ ಕಳಿಸುವಾಗ ಎಲ್ಲ ಜನರು ಕೂಡ ಕಣ್ಣೀರಿನ ವಿದಾಯವನ್ನೇ ಹಾಕಿದರು. ಇಲ್ಲಿ ನೋಡ್ಬೋದು, ಬೆಳಗಿನ ಜಾವ ಎಲ್ಲರೂ ಕೂಡ 3 ಗಂಟೆ 4 ಗಂಟೆ ಅಥವಾ 3 ಗಂಟೆಯಿಂದ ಬಂದವರು 8:30ವರೆಗೂ ಕೂಡ ಇಲ್ಲಿ ಸೇರಿರೋದನ್ನು ನಾವು ನೋಡ್ಬೋದು. ತುಂಬ ಜನರು ಇಲ್ಲಿ ಸೇರಿದರು, ಎಲ್ಲರೂ ಕೂಡ ಇಲ್ಲಿ ಸೇರಿದರು. ಇದು ಅಮ್ಮನನ್ನು ವನಕ್ಕೆ ಕಳಿಸುವಂತಹ ಕ್ಲಿಪ್ ನಾವಿಲ್ಲಿ ನೋಡ್ಬೋದು. ತುಂಬ ದುಃಖದ ಸಂಗತಿ, ಕಣ್ಣೀರಿನ ವಿದಾಯದೊಂದಿಗೆ ತಾಯಿಯನ್ನು ಈ ರೀತಿ ಕಳಿಸಿಕೊಡಲಾಯಿತು. ಈ ವಿಡಿಯೋನ ನೋಡಿದರೆ ತುಂಬ ಬೇಸರ ಆಗುತ್ತೆ. 7 ದಿನಗಳವರೆಗೆ ಭರ್ಜರಿಯಾಗಿ ವಿಜೃಂಭಣೆಯಿಂದ ಆ ಜಾತ್ರೆಯನ್ನು ನೋಡಿದ್ದು. ಇನ್ನು ಈ ಜಾತ್ರೆಯನ್ನು ನೋಡೋಕ್ಕೆ ನಾವು ಮತ್ತೆ 5 ವರ್ಷಗಳು ಕಾಯಬೇಕಾಗಿದೆ. ಎಲ್ಲ ಸಂತೋಷಕ್ಕೂ ಅಂತ್ಯವಿದೆ. ಅದೇ ರೀತಿ ಇದು ಜಾತ್ರೆಯ ಅಂತ್ಯ ಅಷ್ಟೇ. ಇಲ್ಲಿ ತಾಯಿಯನ್ನು ವಿಸರ್ಜನೆ ನಂತರ ಮತ್ತೆ ಇವುಗಳನ್ನ ಪುನರ್ ಪ್ರತಿಷ್ಠಾಪನೆಯನ್ನು ಯುಗಾದಿ ದಿನ ಮಾಡಲಾಯಿತು. ಈ ರೀತಿ ಯುಗಾದಿ ದಿನ ವಿವಿಧ ಮಂತ್ರೋಚ್ಚಾರಣೆ ಇರ್ಬೋದು, ವಿವಿಧ ಸೇವೆಗಳಿಂದ ತಾಯಿಯನ್ನು ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಲಾಯಿತು. ಇದು 1 ವಾರದ ಜಾತ್ರೆ. ಈ ಜಾತ್ರೆ ನಮ್ಮ ಹೃದಯದಲ್ಲಿ ಉತ್ತಮವಾದ ನೆನಪನ್ನು ಉಳಿಸಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಜಾತ್ರೆ ವಿಡಿಯೋ ಅಪ್ಡೇಟನ್ನು ಕೊಡ್ತಾಯಿದ್ದೆ, ಬಟ್ ಜಾತ್ರೆಯಲ್ಲಿ ಯಾವ ರೀತಿ ಪ್ರತಿಷ್ಠಾಪನೆ ಹೇಗಾಯಿತು, ಪುನರ್ ಪ್ರತಿಷ್ಠೆ ಹೇಗಾಯಿತು ಅನ್ನೋದನ್ನು ವಿಡಿಯೋ ಮಾಡಿರಲಿಲ್ಲ. ಈ ವಿಡಿಯೋದ ಮುಖೇನ ಈ ಅಪ್ಡೇಟನ್ನು ಹೇಳ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಅನೇಕ ವಿಷಯಗಳಿಗೋಸ್ಕರ ಸಿದ್ದಾಪುರ ಇರ್ಬೋದು ಅಥವಾ ಇಲ್ಲಿನ ಸುತ್ತಮುತ್ತಲಿನ ಪ್ರದೇಶ ಇರ್ಬೋದು, ಜಾತ್ರೆಗೆ ಹಬ್ಬಗಳು ಬಗ್ಗೆ ವಿಡಿಯೋಗಳು ಬೇಕು ಅಂದರೆ ಆಶಾ ಸಂತೋಷ್ ಸಿದ್ದಾಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.